ಚಿಕ್ಕು ಸ್ನೇಹಿತರೆ, ಎಲ್ಲರಿಗೂ ಪೈನ್ಬೋ ಸಣ್ಣ ಕಥೆಗಳಿಗೆ ಸ್ವಾಗತ. ನೋಡಕ್ ತುಂಬ ಚೆನ್ನಾಗಿರುವ ಈ ಕಾಡೇನೆ ಅರಣ್ಯ ಮಲೆ. ಈ ಕಾಡಲ್ಲಿ ವಿಚಿತ್ರವಾದ ಪ್ರಾಣಿಗಳಿದೆ ಅಂತೆ. ಸರಿ, ಈಗ ನಮ್ಗೆ ಒಂದು ಚಿಕ್ಕಿರುವೆ ಮತ್ತು ಅವಂದು ಗುಂಪು ಬಗ್ಗೆ ಒಂದು ಕತೆ ನೋಡೋಣ. ಇದೆ ನಮ್ಮ ಚಿಕ್ಕಿರುವೆ ಮತ್ತು ಅವನದ ಗುಂಪು. ಚಿಕ್ಕಿರುವೆ ಮತ್ತು ಅವಂದ ಗುಂಪು ಪ್ರತಿದಿನ ಅಕ್ಕಪಕ್ಕದ ಜಾಗಗಳಿಂದ ಧಾನ್ಯಗಳು ಸಂಗ್ರಹಿಸುತ್ತಾ ಇದ್ದರು. ಹಾಗೆ ಇದ್ದಾಗ ಒಂದು ದಿವಸ ಧಾನ್ಯಗಳನ್ನು ಸಂಗ್ರಹಿಸಿ ಬರ್ತಾ ಇದ್ದಾಗ ಒಂದು ಗಾಳಿ ಬೀಸಿ ಎಲ್ಲ ಧಾನ್ಯಗಳು ಗಾಳಿಯಲ್ಲಿ ಹಾರೋಯಿತು. ಧಾನ್ಯಗಳೆಲ್ಲ ಗಾಳಿಯಲ್ಲಿ ಹಾರೋಯಿತ. ಅವರು ದುಃಖಿತರಾದರು ಮತ್ತೆ ತಿರುಗಾ ಧಾನ್ಯಗಳನ್ನು ಸಂಗ್ರಹಿಸಲು ಬೇರೆ ಕಡೆ ಹೋಗಿ ಧಾನ್ಯಗಳನ್ನು ತಗೊಂಡು ಬಂದರು. ಅವಾಗ ಗಾಳಿ ಬೀಸುತ್ತಲ್ಲ, ಇವಾಗ ನಾನು ಗಾಳಿ ಬೀಸುತ್ತೀನಿ. ಅವರು ದುಃಖ ಮತ್ತು ಕೋಪಗೊಂಡರು. ಹಾಗೆ ಅವರು ಚಿಕ್ಕು ಪಕ್ಷಿಯನ್ನು ನೋಡಕ್ ಹೋದರು. ಅಲ್ಲಿ ಹೋಗಿ ಈ ಕತೆ ಚಿಕ್ಕು ಪಕ್ಷಿ ಹತ್ರ ಹೇಳಿದರು. ನೀವು ಯಾರೂನು ದುಃಖ ಪಡಬೇಡ ಸ್ನೇಹಿತರೆ, ನಮ್ಗೆ ಆ ಯಾನೆಗೆ ಒಂದು ಚಿಕ್ಕ ಪಾಠ ಕಲಿಸೋಣ. ಹಾಗೆ ಚಿಕ್ಕು ಪಕ್ಷಿ ಇರುವಗಳ ಹತ್ರ ಯಾನೆ ಸೊಂಡಿಲೊಳಗೆ ಹೋಗಿ ನೃತ್ಯ ಮಾಡಿ ಕಚ್ಚಗುಳಿಸು ಇಡಲಕ್ಕೆ ಉಪದೇಶ ಕೊಟ್ಟಳು. ಚಿಕ್ಕು ಪಕ್ಷಿ ಹೇಳಿದ ಪ್ರಕಾರ ಚಿಕ್ಕಿರುವೆ ಮತ್ತು ಗುಂಪು ಯಾನೆ ಸೊಂಡಿಲೊಳಗೆ ನೃತ್ಯ ಮಾಡಕ್ ಹೋಗ್ತಿದ್ದಾರೆ.